ಅಮ್ಮ. ಪೃಥ್ವಿಗೆ ಬಂದ ಜನರಿಗೆ ನಾನೇನೆಂದು ಉತ್ತರ ಕೊಡಲಿ? ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ಏನು ಬಂದಿತ್ತು ಮಗಳೇ ನಿನಗೆ? ನೀನು ಮೆಚ್ಚಿದ ನಿನ್ನ ಮಾವನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿನ್ನ ಮನಸ್ಸು ಒಪ್ಪಲಿಲ್ಲವೇನಮ್ಮ? ಇಲ್ಲ, ನಿನ್ನ ಎತ್ತಪ್ಪ ನಿನಗೇನಾದರೂ ಮೋಸ ಮಾಡಿದರೆ ಹೇಳು. ಮಲಗುವಾಗ ಮಧ್ಯರಾತ್ರಿವರೆಗೆ ಹೇಳಿದೀಯಲ್ಲಪ್ಪ, ಅಪ್ಪ ನಾನು ನಾಳೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೊಡುತ್ತೀನಿ ಎಂದು. ಆದರೆ ಇಂದು ನೀನು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಬದಲು ಮಸಣದ ಮಲ್ಲಿಗೆಯಾಗಿ ಮಲಗಿದೆ. ಯಾಕೆ ಯಾಕೆ ನನಗಿಂತ ಮೋಸ ಮಾಡಿದಿ? ಹೇಳು ಅಂಬಿಕಾ, ಹೇಳು. ನಂದಿತು ದೀಪ ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮಗಳು ಅಂಬಿಕಾ ತಿಳಿಸುವುದೇನೆಂದ್ರೆ, ತಾಯಿಯನ್ನು ಕಳೆದುಕೊಂಡ ನನ್ನನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ರಿ, ಸಲುಹಿದ್ರಿ, ಬೇಕಾದಷ್ಟು ಕಲಿಸಿದ್ರಿ. ನನಗೆ ನಾನು ಬೆರಳು ಮಾಡಿದ ಹುಡುಗನ ಜೊತೆಗೆ ನನ್ನ ಮದುವೆ ಮಾಡಲು ನಿರ್ಧಾರ ಮಾಡಿದ್ರಿ. ನಿಮ್ಮಂತ ತಂದೆಯನ್ನು ಪಡೆಯಬೇಕಂದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದಿನಪ್ಪ. ಈ ನಿನ್ನ ಮಗಳ ಜೀವನದಲ್ಲಿ ಇವತ್ತು ನಡೆಯಬಾರದೊಂದು ದೊಡ್ಡ ಘಟನೆ ನಡೆದು ಹೋಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ಧನರಾಜ್ ಧಣಿಯ ಮಗ ಮಾಂತೇಶ್ ಧಣಿಯನ್ನ ಮನೆಗೆ ಬಂದು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಹಿಂದೊಮ್ಮೆ ನನಗೊಂದು ಮಾತು ಹೇಳಿದ್ರಲ್ಲ, ಶೀಲವನ್ನು ಕಳೆದುಕೊಂಡ ಹೆಣ್ಣು ಕಸಕ್ಕಿಂತ ಕಡೆ ಅಂತ ಹೇಳಿದೆಯಲ್ಲ, ಅದಕ್ಕಾಗಿ ನಾನು ಬದುಕುವುದು ವ್ಯರ್ಥ ಅಂತ ತಿಳ್ಕೊಂಡು ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ. ಈ ನಿಮ್ಮ ಮಗಳು ಮಾಡಿದ್ದು ತಪ್ಪು ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಬಿಟ್ಟು ನನ್ನ ಕ್ಷಮಿಸಿಬಿಡಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ಮಗಳನ್ನು ಮಸಣಕ್ಕೆ ಕಳಿಸಿದ ಮಾಂತೇಶ ನನ್ನ ಕೈಯಲ್ಲಿದೆ. ಎಲ್ಲಿಗೆ ಹೊರಟ್ರಿವಿಯೋ? ನಿಲ್ಲು ನಿಲ್ಲು, ಒಂದೆಜ್ಜೆ ಮುಂದಿಟ್ಟರೆ ನನ್ನ ಆಡಿಯಾಗಿದೆ. ನೀವು ಮದುವೆಗೆ ಬರುವ ಮಾನವರಲ್ಲ, ಮಾನವರನ್ನು ತಿಂದು ತೇಗುವ ಗೋಮುಖ ವ್ಯಾಘ್ರಗಳು. ಯಾಕೋ ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರುವೆಯಲ್ಲ. ನಮ್ಮನ್ನು ಕಂಡ್ರೆ ಎದುರು ನಡುಗುತ್ತಿದ್ದಿ. ಅಂತವನು ಮಗಳ ಮದುವೆಗೆ ಬಂದ್ರೆ ಬಾಯಿಗೆ ಬಂದಂತೆ ಬೊಗಳ್ತಾ ಇದ್ದೀಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚು ಹುಚ್ಚು ಹಿಡಿದಿದೆ ನನಗೆ.
ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದಿನಲ್ಲ, ಆ ಕಿಚ್ಚು ತಡಲಾರದೆ ಹುಚ್ಚನಾಗಿದ್ದರೆ. ಏನಪ್ಪ ರುದ್ರ, ನಮ್ಮನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಗೌರವದಿಂದ ಮಾತಾಡೋನು ನೀನು. ಇವತ್ತು ಏಕವಚನದಲ್ಲಿ ಮಾತಾಡ್ತಿದೆಯಲ್ಲೋ, ಏನಾಗಿದೆ ನಿನಗೆ? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನು? ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಏನಾಗಿದೆ ನಿನ್ನ ಮಗಳಿಗೆ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಮಾತು ಸತ್ಯನಾ? ಸತ್ಯದಳಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ. ನೋಡಿ ನೋಡಿ. ರುದ್ರ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ಏನಿತ್ತು ನಿನ್ನ ಮಗಳಿಗೆ? ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಆಪತ್ತು, ಅವಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ, ಅವಮಾನಗೊಳಿಸಿ, ಆಪತ್ತು ತಂದ ತೆಗೆಸಿ ಅವನ ಲೆಕ್ಕಾಚಾರ ಮಾಡಿದ. ರುದ್ರ, ಯಾರು ಯಾರು ಆ ನೀಚ? ಯಾರು ಆ ಕುಲಘಾತಕ? ಯಾರೋ ಚಂಡಾಲ? ಆತ್ಮಹತ್ಯೆಗೆ ಕಾರಣಕರ್ತರಾದ ಆ ಕುಲಪಾತಕ ಯಾರು ಹೇಳಿದ್ರು? ಆ ಕುಲಘಾತಕ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಹಾಂತೇಶ. ಏನ್ ಹೇಳ್ತಾ ಇದೀಯ ರುದ್ರ ನೀನು? ಹೌದು, ನಿಮ್ಮ ಮಗ ಮಾಡಿದ ದುರಂತವಿದು. ನನ್ನ ಮಗ ಇಂಥ ಹೀನ ಕೃತ್ಯಗೈದನೆ. ಮಹಾಂತೇಶ, ನಿನ್ನನ್ನು ನಾನು ಮಠದಲ್ಲಿ ಸಾಕಿದ ಗಿಡಿ ಎಂದು ತಿಳಿದಿದ್ದೆ. ಕಟುಕರ ಮಾತು ಕೇಳಿ ಹಸು ಮಾಂಸವನ್ನೇ ತಿನ್ನುವ ರಣ ಹತ್ತು ನೀನೆಂದು ನಾನು ತಿಳಿದಿರಲಿಲ್ಲ. ಯಾಕೋ ಯಾಕೋ ಇಂಥ ಕೆಟ್ಟ ಕೆಲಸ ಮಾಡಿದೆ? ನೀನಿಂತ ಕೆಟ್ಟ ಕೆಲಸ ಮಾಡ್ದೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ನೆನೆಸಿಕೊಂಡಿರ್ಲಿಲ್ವಾ? ಯಾರು ನೆನೆಸಲಿಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಇಲ್ಲಿರುವುದು ನಾವೀಗ 3 ಜನ ಮಾತ್ರ. ನೋಡಿ ನೋಡಿ, ಇಂಥ ಸುಂದರ ಸನ್ನಿವೇಶ ನಿಮ್ಮ ಕಣ್ತುಂಬ ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ. ಮತ್ತೆ
ಇಂಥ ಸುಂದರ ಸನ್ನಿವೇಶ ನಿಮ್ಮ ಕಣ್ಣಿಗೆ ಕಾಣಲು ಧನರಾಜ್, ನಾನ್ ನಿಮಗೆ ಏಕವಚನದಿಂದ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನ ಆಗೋದಲ್ಲವೇ? ಯಾಕಂದ್ರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ನಿಮ್ಮ ಪ್ರತಿಭೆಯಾಗಿ 3 ವರ್ಷಗಳಾದರೆ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದರೆ ಊರಲ್ಲಿರುವ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೀರಂತ ಬೇಡಿಕೊಂಡೆ. ಆದರೆ ನಿಮ್ಮ ಮಗ ನಂಬಿದವರಿಗೆ ವಿಷ ಬಡಿಸಿ ಹೋದ. ದೊಡ್ಡವರ ಮಗನೆಂದು ಎತ್ತಿ ಆಲಿಸಿದೆ. ಕೊನೆಗೊಂದು ದಿನ ನಿಮ್ಮ ಮಗ ನಮ್ಮ ಎಡೆಗೆ ಹೊತ್ತು ಹೋದ. ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದಿರಿ. ಬಡವನ ಬಲೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕಪ್ಪು ಬರುವುದು ಎನ್ನುವ ಮಾತು ಆಗಲಿಲ್ಲ. ನಾನೊಬ್ಬ ನಿಮ್ಮನೆಯ ಹಾಳು ಮಗನೆಂದು ಎಷ್ಟು ಪ್ರಾಮಾಣಿಕತೆಯಿಂದ ದುಡಿದರು. ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮಗೆ ಬರಲಿಲ್ಲ. ಕೊನೆಗೂ ಹಾಳು ಮಗನನ್ನು ಹಾಳು ಮಾಡಿಬಿಟ್ರಿ. ನಿಮ್ಮಂತವರಿಗೆ ಏನಂತ ಕರಿಬೇಕು? ನಿಮ್ಮಂತವರಿಗೆ ಏನಂತ ಕರಿಬೇಕು? ಕರಿಬೇಕು ನಂಬಿದವರ ಕತ್ತು ಕತ್ತರಿಸುವ ಮಾತಾಯಿ ಕಟ್ಟುಕೊಂಡ. ದಯವಿಟ್ಟು ಹಾಗೆಲ್ಲ ಮನನೊಂದು ಮಾತಾಡಬೇಡ, ಹಾಗೆಲ್ಲ ಮಾತಾಡಬೇಡ. ಯಾಕೆ ತಾಯಿ? ಯಾಕೆ ತಾಯಿ? ನಿಮ್ಮ ಮನಸ್ಸಿಗೆ ನೋವಾಯಿತೆ? ಪಾಪ, ನಿಮ್ಮ ಮಗ ಮಾಡಿದ ತಪ್ಪು ನಿಮ್ಮ ಮನಸ್ಸಿಗೆ ಮೆಚ್ಚುಗೆ ಆಗಿರಬೇಕು. ಅದಕ್ಕ ನನ್ನ ಹೆಂಡತಿ ಹೊಟ್ಟೆಯಿಂದ ಹೆಣ್ಣು ಮಗು ಹುಟ್ಟಲಿ ಅಂತ ನೀವು ಬೇಡಿಕೊಂಡ್ರಿ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನನ್ನ ಮಗಳ ಕೊರಳಿಗೆ ಚಿನ್ನದ ಪದಕ ಹಾಕಿದ್ರಿ. ಯಾಕೆ ಗೊತ್ತಾ ತಾಯಿ? ಮನೆ ಮುರುಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ. ನೀವು ಕೊಟ್ಟ ಕಾಣಿಕೆರಬೇಕು, ಅದು ಇವತ್ತು ನಿಮ್ಮ ಮಗನಿಂದ ತೀರಿಸಿಕೊಂಡು ಬಿಟ್ರಿ. ಧನರಾಜ್, ಮಾತನಾಡಿ. ಯಾಕೆ ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ, ಧೈರ್ಯ ಹೆದರಿಕೊಂಡಿದ್ದೆ, ಮಾತನಾಡುವ ರೀತಿ ತಪ್ಪಿವಾಯಿತೆ. ಧನರಾಜ್, ನೀವು ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ಮಾನವಂತರು, ನೀತಿವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವೊಂದು ಹುತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ.
ನೀವು 10 ಮಂದಿಗೆ ಅಮೃತ ಬಡಿಸಿದರೆ ನಿಮ್ಮ ಮನೆಯಲ್ಲಿ ಹುಟ್ಟಿರುವ ಹಾವು ನಮ್ಮೆದರು ವಿಷ ಬಡಿಸುತ್ತದೆ ಎಂಬುದು ಎತ್ತವರಾಗಿ ನೀವು ಅರಿತುಕೊಂಡಿಲ್ಲ. 10 ಮಂದಿಗೆ ಬಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತು ಬಿದ್ದ ಹಳ್ಳಿಯನ್ನು ನೀವು ಮರೆತಿದ್ದೀರಿ. ಇದು ಮಾನವಂತರ ಮನೆತನದ ಕಥೆಯಲ್ಲ, ಇದು ಮಾನವಂತರ ಮನೆತನದ ಕಥೆಯಲ್ಲ. ಇದು ವ್ಯಥೆ, ವ್ಯಥೆ, ವ್ಯಥೆ. ನನ್ನ ಕೈ ಮುಗಿತೀನಿ, ದಯವಿಟ್ಟು ಈ ರೀತಿ ಮನನೊಂದು ಮಾತಾಡಬೇಡಪ್ಪ, ಸಮಾಧಾನ ತಂದುಕೋ. ಮಹಾದೇವಿ, ನೀನು ಸ್ವಲ್ಪ ದಯವಿಟ್ಟು ಮೌನ ತಾಳಿದಿಲ್ಲ. ಮಧ್ಯದಲ್ಲಿ ಮಾತನಾಡಬೇಡ. ಏಕೆಂದರೆ ಮರಳೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡ ನೋವು ಎದ್ದ ಕರುಣಿಗೆ ಗೊತ್ತಾಗುತ್ತದೆ ವಿನಃ ನಿಂತು ನೋಡುವವರಿಗೆ ಅದೆಂದೂ ತಿಳಿಯಲಾರದು. ಮಾತಾಡುದ್ರ ಮಾತನಾಡು. ಏನೇನು ಮಾತನಾಡಬೇಕಾಗಿದೆ ಎಲ್ಲವನ್ನು ಮಾತನಾಡಿಬಿಡು. ರುದ್ರ, ನಿನ್ನ ಮಗಳ ಸತ್ತಿಲ್ಲ ರುದ್ರ, ನನ್ನ ಮಗಳ ಸತ್ತಿದ್ದಾಳೆ. ಮದುವೆ ನಿಂತದ್ದು ನಿನ್ನ ಮಗಳ ಮದುವೆಯಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖನಲ್ಲ. ತಪ್ಪು ಮಾಡಿದವರು ಯಾರೇ ಇರಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಿದ್ರು ಅವರು ಸಣ್ಣವರೇ ಆಗ್ತಾರೆ. ನೀನೀಗ ಬರೀ ಮಾತಿನ ಪೆಟ್ಟಿನಿಂದ ಹೊಡೆಯುವುದಷ್ಟೇ ಅಲ್ಲ, ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದರೂ ನಾನು ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ತಪ್ಪು ಮಾಡುವ ಮಕ್ಕಳನ್ನು ಎತ್ತದ್ದು ಅಡದವರ ಕರ್ಮ. ಆ ಕರ್ಮ ತೊಳೆದುಕೊಳ್ಳುವುದು ಎತ್ತವರ ಧರ್ಮ. ಹೀಗಿರುವಾಗ ನಿನ್ನ ಮಾತಿನಿಂದ ನಾವು ಸಿಟ್ಟು ಆಗಬಾರದು. ನೀನು ಮಾತನಾಡುವುದರಲ್ಲೂ ಯಾವ ತಪ್ಪು ಕೂಡ ಇಲ್ಲ. ಆದರಷ್ಟೇ ನೀನು ಕಳೆದುಕೊಂಡ ಮಾನ ಮಗಳು ಮತ್ತೆ ಮರಳಿ ಬರಲಾರವು. ಅದಕ್ಕಾಗಿ ನಿನ್ನ ಮಗ ಮಾಡಿದ ತಪ್ಪನ್ನು ಮರೆತು ಬಿಡಬೇಕಾ? ಮರೆತು ಬಿಡು ಎಂದು ಹೇಳಲು ನಾನು ಹುಚ್ಚನಲ್ಲ. ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. 10 ಜನರಿಗೆ ನ್ಯಾಯ ಹೇಳುವ ನಾನು ನನ್ನ ಎತ್ತ ಮಗನಿಗೆ ಶಿಕ್ಷೆ ನೀಡದೆ ಹೋದರೆ ಆ ಶಿವನು ಸಹ ನನ್ನನ್ನು ಮೆಚ್ಚಲಾರ. ರುದ್ರ, ರುದ್ರ, ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಕೇಳ್ತೀನಿ, ಇಲ್ಲ ಅಂತ ಹೇಳಬಾರ್ದು. ಏನು ಕೇಳಿ. ರುದ್ರ, ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು ರುದ್ರ. ಮಾತು ಕೊಡ್ತೇನೆ. ಏನು ಕೇಳ್ಬೇಕಂತೀರಿ ಕೇಳ್ರಿ.
ರುದ್ರ, ಈ ಸುತ್ತು 40 ಹಳ್ಳಿಗಳ ಜನರ ಮನೆತನದಲ್ಲಿ ನನ್ನ ಮನೆತನ ಮಾನವಂತರ ಮನೆತನ, ನ್ಯಾಯವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆಂದು 4 ಮಂದಿಗೆ ಗೊತ್ತಾದರೆ 4 ಜನರ ಮಧ್ಯದಲ್ಲಿ ನಾವು ಜೀವಂತವಿದ್ದರೂ ಸತ್ತಂತೆ. 4 ಜನರ ಮಧ್ಯದಲ್ಲಿ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. ಅದಕ್ಕೋಸ್ಕರ ನಾನೇನ್ ಮಾಡಬೇಕು? ಯಾವ ಕಾಲ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರ್ದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ಮದುವೆಗೆ ಬಂದ ಅತಿಥಿಗಳಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನನ್ನದು. ರುದ್ರ, ರುದ್ರ, ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗ್ಬಾರ್ದು ರುದ್ರ. ನನ್ನ ಮನೆತನದ ಮಾನ ಉಳಿಸ್ಕೊಡು ಅಂತ ನಿನಗೆ ಕೈ ಮುಗಿದು ಕೇಳ್ತೀನೋ. ಒಂದ್ ವೇಳೆ ನಿನಗೆ ಇಷ್ಟಕ್ಕೂ ಕರುಣೆ ಬರದೆ ಹೋದ್ರೆ ನಿನ್ನ ಕಾರಣ ಧನರಾಜ್, ನೀವು ಹೇಳುವ ಮಾತು ಹತ್ತರೆ ಕಣ್ಣೀರು ಬರದಂತೆ ಆಳು ಎಂದು ಹೇಳಿದಂತಾಯಿತು. ನೀವು ಹೇಳುವ ಮಾತು ಏನು ಮಾಡುವುದ? ಇದು ಅನಿವಾರ್ಯ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಡತಿಯನ್ನು ನುಡಿಬಾರ್ದು. ಹೌದಪ್ಪ ರುದ್ರ, ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ತಂದೆ ತಾಯಿಗಳನ್ನು ಜರಿದು ಮಾತಾಡಬೇಡಪ್ಪ. ನೋಡು, ನೀನು ಕೂಡ ನಮ್ಮ ಮನೆಯಲ್ಲಿ ಬೆಳೆದವನು. ದಯವಿಟ್ಟು ಇವರ ಒಂದು ಮಾತು ನಡೆಸಿಕೊಡುವಂತ ನನ್ನ ಕೈ ಮುಗಿದು ಬೇಡ್ಕೊಳ್ತೀನಪ್ಪ. ಏಯ್, ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇರಲಿಲ್ಲ. ಇದನ್ನ ನೀನು ಅರ್ಥ ಮಾಡ್ಕೋ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರದ ವ್ಯವಸ್ಥೆ ಮಾಡು. ನಾನು ಹೋಗಿ ಮದುವೆಗೆ ಬಂದ ಅತಿಥಿಗಳಿಗೆ ಹೇಳಿ ಕಳಿಸ್ತೇನೆ.